ಮಾಡಿ ಅಲ್ಲೊಂದು ಕಣಿವೆ ಇದೆ ಅಂತ, ಕಣಿವೆ ಸಿದ್ದಗಿರಿ ಅಂತ, ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ, ಅಗ್ನಿ ಸ್ವರೂಪ. ಅವ್ರ ಹಚ್ಚಿ ದೀಪ ಇವತ್ತು ಸಿದ್ಧಾರೂಢ ಆರಿಲ್ಲ ದೀಪ ಅಲ್ಲಿ ಸಿದ್ಧಾರೂಢ ಮಠದಲ್ಲಿ, ಸಿದ್ಧಾರೂಢ ಮಠದಲ್ಲಿ ಅಂತ ಒಂದು ದೀಪ, ಅಂತ ಒಂದು ಆರೂಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು. ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ 1,000 ಗವಿ ಒಳಗಡೆ ಹೋಗ್ಬೇಕ್ರಿ. ಇವತ್ತು ಇದೆ, ಸ್ಟಿಲ್ ಇದೆ. ಮತ್ತೆ 1.5 ಕಿಲೋಮೀಟರ್ ಬೆಟ್ಟ ಮೇಲಿದೆ. ಆ ಬೆಟ್ಟದ ಮೇಲೆ ದೀಪ ಹಚ್ಚೋದ್ರಿ. 5 ಕಂಬಗಳ ದೀಪ ಇದೆ, 5 ಲೈನ್ ಕಂಬ ಇದೆ. ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಕಣಿವೆ ಲಿಂಗದ ಮೇಲೆ, ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ರು ಮುಖದ ಮೇಲೂ ಬೆಳಕು ಬರುತ್ತ್ರಿ. ಅಲ್ಲೊಚ್ಚಿ ದೀಪದ ಬೆಳಕು ಇಲ್ಲಿ ಬರುತ್ತೆ ನೋಡ್ರಿ. ಇವತ್ತಿಗೂ ಕಣಿವೆ ಸಿದ್ದಗಿರಿ ರಟ್ಟಿಹಳ್ಳಿ ಅಂತ ಬರುತ್ತೆ ನೋಡ್ರಿ. ರಟ್ಟಿಹಳ್ಳಿಯಿಂದ 4 ಕಿಲೋಮೀಟರ್ ಒಳಗಡೆ ಬಹಳ ತಪಸ್ವಿ ಜಾಗ. ಇವತ್ತು ಸಿದ್ಧಾರೂಢರನ್ನ ಅಜ್ಜ ಶಿವಲಿಂಗ ತೊಡೆ ಮೇಲೆ ಕುಣಿಸಿ ಪೂಜೆ ಮಾಡ್ತಾರಲ್ಲಿ. ಶಿವ ಮಗನ ರೂಪದಲ್ಲಿ ಅಜ್ಜನ ಇಟ್ಕೊಂಡು ಆರೂಢ ಶಕ್ತಿ ಅಂದ್ರೆ ಜ್ಯೋತಿ ಶಕ್ತಿಯನ್ನು ಕೊಟ್ಟಂತದ್ದು. ಇವತ್ತು ನೀವೆಲ್ಲ ಏನ್ ನೋಡಿದಿರಿ, ಆರೂಢ ಜ್ಯೋತಿ ಪ್ರಶಸ್ತಿಗಳು ಕೊಡ್ತಾರೆ, ಆರೂಢ ಜ್ಯೋತಿ ಇನ್ನೊಂದೆಲ್ಲ ಏನು ಇದ್ ಮಾಡ್ತಾರೆ. ಆರೂಢ ಜ್ಯೋತಿ ಅನ್ನೋ ಒಂದು ಕೀರ್ತಿ ಬಂದಿದ್ದೆ ಅಲ್ಲಿಂದ, ರಟ್ಟಿಹಳ್ಳಿ ಹತ್ರ ಕಣಿವೆ ಸಿದ್ದಗಿರಿ ಅಂತ. ನಾವು ಹೋದ್ರೆ ಇನ್ನು ಸುಮ್ಮನೆ ಅಂತ ಹೋಗ್ಬರ್ರಿ, ಅಲ್ಲಂತೂ ಅಜ್ಜಾರನ್ನ ಬಹಳ ಹುಡುಕಾಡ್ತೀವಿ. ಅಪ್ಪ ನನ್ನ ಫೋನ್